ಸಾಂಸ್ಕೃತಿಕ ನಾಯಕ ಬಸವಣ್ಣ ಭಾವಚಿತ್ರ ವಿತರಣೆ. ಕರ್ನಾಟಕ ಸರ್ಕಾರ ಬಸವಣ್ಣ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿ ನಿಜವಾಗ್ಲೂ ಬಹಳ ದೊಡ್ಡ ಕೆಲಸ ಮಾಡಿದೆ ಎಂದು ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೆವಿ ನಾಗರಾಜ ಮೂರ್ತಿ ಹೇಳಿದ್ದಾರೆ. ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿ ನಿಜವಾಗ್ಲೂ ಕೂಡ ಬಹಳ ದೊಡ್ಡ ಕೆಲಸವನ್ನ ಮಾಡಿದೆ. ಆ ಕೆಲಸವನ್ನ ಸ್ಮರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಇವತ್ತು ಮೊದಲ ಕಾರ್ಯಕ್ರಮ ನಾನು ಎರಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ನಾವು ಮಾಡ್ಕೊಂಡಿದ್ದು ಬಿಟ್ರೆ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಬಸವಣ್ಣವರ ಒಂದು ಭಾವಚಿತ್ರವನ್ನು ಸಾರ್ವಜನಿಕವಾಗಿ ಹಂಚುವಂಥ ಕೆಲಸ ಹಾಕ್ಕೊಂಡು ಮಾಡಿರ್ತಕ್ಕಂಥ ಮೊದಲ ಸಂಘಟನೆ ಅಂದರೆ ನಮ್ಮ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ನಮ್ಮ ದಾಸರಹಳ್ಳಿ ಘಟಕ. ಅದಕ್ಕೆ ನಾನು ಮೊದಲಾಗಿ ಅದರ ಎಲ್ಲ ಪದಾಧಿಕಾರಿಗಳನ್ನ ನಾನು ಅಭಿನಂದಿಸ್ತಾ ಇದ್ದೇನೆ. ಭುವನೇಶ್ವರಿ ನಗರದ ದಾಸರಹಳ್ಳಿಯ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ವೇದಿಕೆ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದಾಸರಹಳ್ಳಿ ಘಟಕ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದಾಸರಹಳ್ಳಿ ಘಟಕ, ಅಕ್ಕಮಹಾದೇವಿ ಮಹಿಳಾ ಸಮಾಜ ದಾಸರಹಳ್ಳಿ ಮತ್ತು ಕಾಯ್ಕಿಯೋಗಿ ಸಹಕಾರ ಸಂಘದ ವತಿಯಿಂದ ಬಸವಣ್ಣ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮತ್ತು ಅವರ ಭಾವಚಿತ್ರ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದರು. ವಚನಕಾರ ಬಸವಣ್ಣ ಅವರ ವಿಚಾರಧಾರೆಗಳು, ಅವರ ತತ್ವ ಸಿದ್ಧಾಂತಗಳು, ಆದರ್ಶವನ್ನ ನಾಡಿನಾದ್ಯಂತ ತಿಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಬಸವಣ್ಣ ಅವರು ಒಂದು ಸಮುದಾಯಕ್ಕೆ ಸೇರಿದವರಲ್ಲ. ಅವರ ಹಿತವಚನಗಳು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅನ್ವಯವಾಗುವಂತದ್ದು. ಅಂತಹ ಮಹಾನ್ ನಾಯಕನಿಗೆ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿರುವುದು ಶ್ಲಾಘನೀಯ ಎಂದರು. ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರ ಪ್ರಯುಕ್ತ ನಾವು ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಭಾವಚಿತ್ರವನ್ನು ಬಿಡುಗಡೆ ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿದ್ದೀವಿ. ತುಂಬ ಒಳ್ಳೆಯ ಕೆಲಸ. ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೇ ಥರ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮುಂದಿನ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಎಷ್ಟೋ ದಿನ ಆಗಬೇಕಾಗಿತ್ತು, ಇದೊಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕಾಗಿತ್ತು. ಆದರೆ ತಡವಾದ್ರೂ ಸಹ ಸಿದ್ದರಾಮಯ್ಯನವರು ಆ ಕೆಲಸ ಮಾಡಿದ್ದಾರೆ. ನಾವು ಮತ್ತೊಮ್ಮೆ ನಮ್ಮ ಬಸವ ಶರಣರ ಪರವಾಗಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವರು ಇನ್ನೂ 100 ಕಾಲ ಚೆನ್ನಾಗಿ ಬಾಳಲಿ, ಇನ್ನೂ ಒಳ್ಳೊಳ್ಳೆ ಉದ್ಯೋಗ ಅವಕಾಶ ಸಿಗಲಿ, ಉನ್ನತ ಹುದ್ದೆಗೆ ಇರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣ. ಮುಂದಿನ ತಿಂಗಳು 2ನೇ ವಾರದಲ್ಲಿ ಇಂತಹ ನಾಯಕನ ಕುರಿತು ದೊಡ್ಡ ಮಟ್ಟದಲ್ಲಿ ಸಮಾರಂಭ ಹಮ್ಮಿಕೊಳ್ಳಲು ಯೋಜನೆ ಮಾಡಲಾಗ್ತಾ ಇದೆ ಎಂದರು. ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವ್ರನ್ನ ಮಾನ್ಯ ಮಾಡಿದೆ, ಆದೇಶ ಕೊಟ್ಟಿದೆ, ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ನಿಜವಾಗಿ ಸಹ ಬಹಳ ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ಹೋರಾಟ ಮಾಡಿದ ನಮ್ಮ ಬೆಂಗಳೂರಿನ ಸಾಂಸ್ಕೃತಿಕವಾದ ನಾಯಕರಾದ ಶ್ರೀ ಕೆವಿ ನಾಗರಾಜ ಮೂರ್ತಿ ಅವರು, ಇನ್ನು ಸಂಘದ ಅಧ್ಯಕ್ಷ ಕಾಯ್ಕಿಯೋಗಿ ಬಸವರಾಜಣ್ಣ ಮಾತನಾಡಿ, ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅವರ ಭಾವಚಿತ್ರವನ್ನ ಎಲ್ಲ ಕಡೆ ವಿತರಿಸ್ತಾ ಇದ್ದೇವೆ ಎಂದರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಒಂದು ಫೋಟೋವನ್ನು ಬಿಡುಗಡೆ ಮಾಡುವ ಸಮಾರಂಭ ಹಾಗೂ ಸಂಭ್ರಮಾಚರಣೆ ಅಂತೇಳಿ ಒಂದು ಸಣ್ಣ ಸಮಾರಂಭವನ್ನು ಏರ್ಪಡಿಸಬೇಕು ಅಂತೇಳಿ ನಮ್ಮ ನಾಗರಾಜಮೂರ್ತಿ ಅವರು ತಿಳ್ಕೊಂಡಾಗ ನಾಗರಾಜಮೂರ್ತಿ ಅವರು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಹಿರಿಯರ ನಾಗರಾಜಮೂರ್ತಿ ಅವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಜಾನಪದ ಪರಿಷತ್ತು ದಾಸರಹಳ್ಳಿ ಕ್ಷೇತ್ರದ ಘಟಕದ ಅಧ್ಯಕ್ಷ YBH ಜಯದೇವ್, ಅಕ್ಕಮಹಾದೇವಿ ಬಳಗದ ಅಧ್ಯಕ್ಷೆ ಸುಜಾತ ಮೇಲೇಗೌಡ, ಸಮಾಜ ಸೇವಕ ಸೋಲಾರ್ ಸುಬ್ಬಣ್ಣ, ಪದಾಧಿಕಾರಿಗಳು ಆದ ಸದಾಶಿವಯ್ಯ, ಶಿವಶಂಕರ್ ಮುಂತಾದವರು ಉಪಸ್ಥಿತರಿದ್ದರು.